ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿನ್ನೆ ದಿನಾಂಕ 11/8/2024 ಕೆ ಪಿ ಎಸ್ ಸಿ ಮೂಲಕ ಅಸಿಸ್ಟೆಂಟ್ ಕಂಟ್ರೋಲರ್ ಆ್ಯಂಡ್ ಆಡಿಟ್ ಆಫೀಸರ್ ಈ ಒಂದು ಹುದ್ದೆಗಳಿಗೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಈ ಎರಡು ಎಕ್ಸಾಮ್ಗಳು ನಡೆದಿದ್ವು. ಓಕೆ, ಸೊ ಈಗ ಆಲ್ರೆಡಿ ಪತ್ರಿಕೆ 1 ಪೇಪರ್ 1 ಅಪ್ ಟು 1 to 50 ಈ ಒಂದು ಕ್ವಶನ್ಸ್ಗಳನ್ನು ಆಲ್ರೆಡಿ ಡಿಸ್ಕಸ್ ಮಾಡಿರ್ತೀವಿ. ಓಕೆನಾ? ಸೊ ಈ ಒಂದು ಸೆಷನಲ್ಲಿ ಮುಂದುವರಿದ ಭಾಗ 51ನೇದು ನೋಡಿ. ಅದು ಫಸ್ಟ್ ಭಾಗ ಯಾರು ನೋಡಿ ಅಲ್ಲ, ಅವರ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಬೋದು. ಮಾರ್ಲೆ ಮಿಂಟೋ ಸುಧಾರಣೆಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಸೊ ಮಾರ್ಲೆ ಮಿಂಟೋ ಸುಧಾರಣೆ ಅಂದರೆ ಯಾವುದು? 1909. ಓಕೆನಾ? 1909ರಲ್ಲಿ ಈ ಒಂದು ಸುಧಾರಣೆಯನ್ನು ತರಲಾಯಿತು. ಸೊ ಇಲ್ಲಿ ಆಪ್ಷನ್ಗಳಲ್ಲಿ ಇದನ್ನು ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1909 ಎಂದು ಕರೆಯಲಾಗುತ್ತದೆ. ಓಕೆ, ಸೊ ಇದು ಕರೆಕ್ಟು. ಇದು ಮೊದಲ ಬಾರಿಗೆ ಭಾರತದ ವಿವಿಧ ಶಾಸಕಾಂಗ ಮಂಡಳಿಗಳಿಗೆ ಭಾರತೀಯರ ಚುನಾವಣೆಯನ್ನು ಪರಿಣಾಮಕಾರಿಯಾಗಿ ಕಾನೂನುಬದ್ಧಗೊಳಿಸಿತು. ಇದು ಕರೆಕ್ಟು. ಈ ಕಾಯ್ದೆಯಲ್ಲಿ ಮುಸ್ಲಿಂ ನಾಯಕರ ಪ್ರತ್ಯೇಕ ಪ್ರಾತಿನಿಧ್ಯ ಬೇಡಿಕೆಯನ್ನು ಬ್ರಿಟಿಷರು ಒಪ್ಪಿಕೊಂಡರು. ಓಕೆ, ಸೊ ಇದು ಕರೆಕ್ಟು. ಬಜೆಟ್ನಲ್ಲಿ ನಿರ್ಣಯಗಳನ್ನು ಮಂಡಿಸುವ ಮೂಲಕ ಆಡಳಿತದ ನೀತಿಯ ಮೇಲೆ ಪ್ರಭಾವ ಬೀರುವ ಅವಕಾಶವನ್ನು ನೀಡುವ ಮೂಲಕ ಕಾಯ್ದೆಯಿಂದ ಶಾಸಕಾಂಗ ಮಂಡಳಿಗಳ ವಿಚಾರಣಾ ಕಾರ್ಯಗಳನ್ನು ಹೆಚ್ಚಿಸಲಾಯಿತು. ಸೊ ಇದು ಕೂಡ ಕರೆಕ್ಟು. ಓಕೆನಾ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಇಲ್ಲಿ ಕರೆಕ್ಟ್ ಆದದ್ದು 1, 2, 3 ಮತ್ತು 4, ಆಪ್ಷನ್ 3. ಓಕೆ, ನೆಕ್ಸ್ಟ್ ನೋಡಿ. ಪಕ್ಷ ವ್ಯವಸ್ಥೆ ಇಲ್ಲದೆ ರಾಜ್ಯಕ್ಕೆ ಸ್ಥಿತಿಸ್ಥಾಪಕತ್ವವಿಲ್ಲ, ನಿಜವಾದ ಸ್ವನಿರ್ಣಯವಿಲ್ಲ ಎಂದು ಯಾರು ಹೇಳಿದರು? ಇದನ್ನು ಮೇಕೈವರ್. ಪಕ್ಷ ವ್ಯವಸ್ಥೆ ಇಲ್ಲದೆ ರಾಜ್ಯಕ್ಕೆ ಸ್ಥಿತಿಸ್ಥಾಪಕತ್ವವಿಲ್ಲ ಅಂದರೆ ಈಗ ಒಂದು ಪಾರ್ಟಿ ಇದೆ ಅಂತ ತಿಳ್ಕೊಳ್ಳಿ. ಆ ಪಾರ್ಟಿಗೆ ಒಂದು ಸಿಸ್ಟಮ್ ಇಲ್ಲ ಅಂದರೆ, ವ್ಯವಸ್ಥೆ ಇಲ್ಲ ಅಂದರೆ, ಆ ಒಂದು ರಾಜ್ಯಕ್ಕೆ ಸ್ಥಿತಿಸ್ಥಾಪಕತ್ವ ಅಂದ್ರೇನು? ಇಲಾಸ್ಟಿಸಿಟಿ. ವಿದೌಟ್ ದ ಪಾರ್ಟಿ ಸಿಸ್ಟಮ್ ದ ಸ್ಟೇಟ್ ಹ್ಯಾಸ್ ನೋ ಇಲಾಸ್ಟಿಸಿಟಿ. ಸೊ ನೋ ಟ್ರೂ ಸೆಲ್ಫ್ ಡಿಟರ್ಮಿನೇಷನ್. ಓಕೆನಾ? ಸೊ ಇದನ್ನು ಮೇಕೈವರ್ ಅವರು ಹೇಳಿದ್ದಾರೆ. ನೆಕ್ಸ್ಟ್, ಕೇಂದ್ರ ಜಾಗೃತ ಆಯೋಗವನ್ನು ಯಾವ ಶಿಫಾರಸಿನ ಮೇರೆಗೆ ಸ್ಥಾಪಿಸಲಾಯಿತು? ಕೇಂದ್ರ ಜಾಗೃತ ಆಯೋಗ ಅಂದ್ರೇನು? ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್, CVCಯನ್ನು ಸಂತಾನಂ ಕಮಿಟಿಯ ಅಥವಾ ಸಂತಾನಂ ಸಮಿತಿಯ ಮೇರೆಗೆ ಇದನ್ನು ಸ್ಥಾಪಿಸಲಾಯಿತು. ಭಾರತ ಸಂವಿಧಾನದ ಯಾವ ವಿಧಿ ಅನ್ವಯ ಅವಹೇಳನದ ವಿರುದ್ಧ ಮುಂದುವರಿಯಲು ಸ್ವಯಂ ಪ್ರೇರಿತ ಸುಯುಮುಟೋ ಕ್ರಮ ತೆಗೆದುಕೊಳ್ಳಲು ಅಧಿಕಾರ ನೀಡಿದೆ? ಇದು ಆರ್ಟಿಕಲ್ 129. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಕಾನೂನು ಮತ್ತು ವಾಸ್ತವದ ವಿಷಯದಲ್ಲಿ ಭಾರತದ ರಾಷ್ಟ್ರಪತಿಗಳಿಗೆ ಸಲಹೆಯನ್ನು ನೀಡುವುದು. ಇದರ ರಿಲೇಟೆಡ್ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರ್ತಾರೆ. ಓಕೆ, ಸೊ ಇಲ್ಲಿ ಟೋಟಲ್ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ ಕರೆಕ್ಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ತನ್ನದೇ ಆದ ಸ್ವಂತ ಉಪಕ್ರಮದಲ್ಲಿ ಹೇಳಬೇಕು, ಇದು ತಪ್ಪು. ಅವರು ಅಂತ ಸಲಹೆಯನ್ನು ಬಯಸಿದರೆ, ಈಗ ರಾಷ್ಟ್ರಪತಿಯವರಿಗೆ ಏನಾದರೂ ಒಂದು ಡಿಸಿಷನ್
ಇಲ್ಲಾಂದರೆ ಏನಾದರೂ ಒಂದು ತಿದ್ದುಪಡಿ ಮಾಡೋರು ಇದ್ದಾರಂದ್ರೆ, ಇಲ್ಲಾಂದರೆ ಏನಾದರೂ ಎಮರ್ಜೆನ್ಸಿ ರಿಲೇಟೆಡ್ ಏನಾದರೂ ಎನಿಥಿಂಗ್, ಬಟ್ ಅವರು ಬಯಸಿದರೆ ಮಾತ್ರ ಅಂಥ ಸಲಹೆಯನ್ನು ಅವರು ಬಯಸಿದರೆ ಈ ಸುಪ್ರೀಂ ಕೋರ್ಟ್ ಕೊಡ್ಬೋದು. ಇದು ಕರೆಕ್ಟು. ನಾಗರಿಕ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ವಿಷಯಗಳು ಮಾತ್ರ ಅಂತ ಬರೋದೇ ಇಲ್ಲ ಇಲ್ಲಿ. ಓಕೆನಾ? ಇದು ರಾಂಗ್. ಸೊ 2 ಮಾತ್ರ ಕರೆಕ್ಟ್ ಇಲ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿ ಪಟ್ಟಿ 1 ರೀಡ್ಸ್ಗಳಿದ್ದಾವೆ, ಪಟ್ಟಿ 2 ಅದರ ಅರ್ಥಗಳಿದ್ದಾವೆ. ಓಕೆ, ಸೊ ಮ್ಯಾಂಡಮಸ್, ಹೇಬಿಯಸ್ ಕಾರ್ಪಸ್, ಕೋ ವಾರೆಂಟು ಮತ್ತು ಸರ್ಶಿಯೋರರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಕರೆಕ್ಟ್ ಆನ್ಸರ್ ಏನು ಬರುತ್ತೆ ಇಲ್ಲಿ ನಾವಿಲ್ಲಿ ನೋಡ್ಬೋದು. ಮ್ಯಾಂಡಮಸ್ ಅಂದ್ರೇನು? ಮಹಾದೇಶ ಅಥವಾ ಪರಮಾದೇಶ ಅಂದರೆ ನಾವೇನು ಮಾಡಬೇಕು ಇಲ್ಲಿ? ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಮ್ಯಾಂಡಮಸ್ ಅಂದ್ರೇನು? ಇದಾಗತ್ತೆ, ನಾವು ಆಜ್ಞಾಪಿಸುತ್ತೇವೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ? ಹೇಬಿಯಸ್ ಕಾರ್ಪಸ್ ಬಂದಿ ಪ್ರತ್ಯಕ್ಷೀಕರಣ. ಹೇಬಿಯಸ್ ಕಾರ್ಪಸ್ ಅಂದರೆ ಒಂದು 24 ಅವರ್ಸಲ್ಲಿ ಒಂದು ಕಟ್ಕಟೆಯ ಮುಂದೆ ಹಾಜರುಪಡಿಸ್ಬೇಕಂತ ಒಂದು ಇದು ಇರುತ್ತೆ. ಅಂದರೆ ಒಂದು ಬಾಡಿ, ಆ ಒಂದು ದೇಹವನ್ನು ತೋರಿಸುವುದು. ಇದು 2, ಇದು 4. ನೆಕ್ಸ್ಟ್ ಕೋ ವಾರಂಟ್ ಅಂದ್ರೇನು? ಯಾವ ಅಧಿಕಾರದಿಂದ ಅಂತ ಅರ್ಥ. ನೆಕ್ಸ್ಟ್ ಸರ್ಶಿಯೋರರಿ ಅಂದರೆ ತಿಳಿಸಬೇಕು. ಈಗ ತಮ್ಮ ಒಂದು ಲೆವೆಲಿಗೆ ಮೀರಿ ತಮ್ಮ ಒಂದು ಏನಾದರೂ ನ್ಯಾಯ ತೀರ್ಮಾನಕ್ಕಂತ ಬತ್ತಂದ್ರೆ ಅದನ್ನು ಏನು ಮಾಡಬೇಕು ಅವರು? ಆ ಒಂದು ಈಗ ಫಾರ್ ಎಕ್ಸಾಂಪಲ್ಲು ಹೈಕೋರ್ಟ್ದು ತಮ್ಮ ಒಂದು ನ್ಯಾಯ ಮೀರಿ ಬತ್ತಂದ್ರೆ ಸುಪ್ರೀಂ ಕೋರ್ಟಿಗೆ ಏನಪ್ಪ ಅದನ್ನು ತಿಳಿಸ್ಬೇಕು ಅವರಿಗೆ. ಓಕೆನಾ? ಸೊ 2, 4, 1, 3. 2, 4, 1, 3. ಸೊ ಇಲ್ಲಿ 4 ಆಪ್ಷನ್ ಕರೆಕ್ಟ್. ಭಾರತೀಯ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದಾದ ಕೆಳಗಿನ ವಿಧಾನಗಳನ್ನು ಪರಿಗಣಿಸಿ. ಅಂದ್ರೆ ಸಂವಿಧಾನ ತಿದ್ದುಪಡಿ ಆರ್ಟಿಕಲ್ 360 ಮುಖಾಂತರ ಮಾಡ್ತೀವಿ, ಎಲ್ಲರಿಗೂ ಗೊತ್ತೈತಿ. ಸೊ ಸಂಸತ್ತಿನ ಉಭಯ ಸದನಗಳಲ್ಲಿ ಸರಳ ಬಹುಮತದೊಂದಿಗೆ ಮಾಡ್ಬೋದು, ಮತ್ತು ವಿಶೇಷ ಬಹುಮತದೊಂದಿಗೆ ಸ್ಪೆಷಲ್ ಮೆಜಾರಿಟಿ, ಮತ್ತು ವಿಶೇಷ ಬಹುಮತದೊಂದಿಗೆ ಕನಿಷ್ಠ ಅರ್ಧದಷ್ಟು ರಾಜ್ಯ ಶಾಸಕಾಂಗಗಳಿಂದ ಅನುಮೋದನೆ ಅಗತ್ಯವಿದೆ. ಅದು ಕೂಡ ಕರೆಕ್ಟು. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ? ಎಲ್ಲವೂ ಸರಿಯಾಗಿದೆ. ಮಸೂದೆಯ ಅಂಗೀಕಾರಕ್ಕೆ ಸಂಬಂಧಿಸಿದಂತೆ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಭಾರತೀಯ ಸಂಸತ್ತಿನ ಜಂಟಿ ಅಧಿವೇಶನವನ್ನು ಯಾವಾಗ ಕರೆಯಲಾಗುತ್ತದೆ? ಇಲ್ಲಿ ಮಸೂದೆಯ ಅಂಗೀಕಾರಕ್ಕೆ ಸಂಬಂಧಿಸಿದಂತೆ ಅಂದರೆ ಒಂದು ಬಿಲ್ ಇದೆ, ಫಾರ್ ಎಕ್ಸಾಂಪಲ್ ಹಣಕಾಸು ಮಸೂದೆ. ಈ ಒಂದು ಬಿಕ್ಕಟ್ಟಿನ ಸಂದರ್ಭದಲ್ಲಿ ಲೋಕಸಭೆ ರಾಜ್ಯಸಭೆ ನಡುವೆ ಏನಾದರೂ ಒಂದು ಬಿಕ್ಕಟ್ಟು ಅಂದರೆ ಅವರು ಏನಪ್ಪ ಲೋಕಸಭೆ ಹ್ಞೂ ಅಂದ್ರೂ ರಾಜ್ಯಸಭೆ ಇಲ್ಲ ಅಂದ್ರೆ ಆ್ಯಕ್ಚುಲಿ ಫೈನಾನ್ಷಿಯಲ್ ಬಿಲ್ಲಿಗೆ ಏನು ಮಾಡ್ತಾರೆ, ಲೋಕಸಭೆ ಒಂದು ಒಮ್ಮತ ಇದ್ದರೆ ಸಾಕು. ಬಟ್ ಇತರೆ ಒಂದು ಬಿಲ್ಗಳಿದ್ದು ಅಂದ್ರೆ ಆವಾಗ ಜಂಟಿ ಅಧಿವೇಶನವನ್ನು ಕರೀತಾರೆ. ಓಕೆ, ಸೊ ಆ ಒಂದು ಯಾವ ಮಸೂದೆಗೆ ಕರೆಯಲಾಗ್ತದೆ ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ಇಲ್ಲಿ ಹಣಕಾಸಿನ ಮಸೂದೆಗೆ ಲೋಕಸಭೆ ಒಂದು ಒಪ್ಪಿಗೆ ಇದ್ರೆ ಆಯಿತು, ಇಲ್ಲಿ ಕರೆಯಂಗಿಲ್ಲ. ಸಂವಿಧಾನ ತಿದ್ದುಪಡಿ ಮಸೂದೆ ಇತ್ತಂದ್ರೆ ಇದಕ್ಕೂ ಕರೆಯಂಗಿಲ್ಲ. ಓಕೆನಾ? ಓನ್ಲಿ ಆರ್ಡಿನರಿ ಬಿಲ್, ಸಾಮಾನ್ಯ ಮಸೂದೆಗೆ ಮಾತ್ರ. ಸೊ ಒಂದು ಮಾತ್ರ ಕರೆಕ್ಟ್, ಸಾಮಾನ್ಯ ಮಸೂದೆ. ಯಾವ ಹೇಳಿಕೆಯು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ಸಾರವನ್ನು ನಿಖರವಾಗಿ ಪ್ರತಿನಿಧಿಸುತ್ತದೆ? ಇಲ್ಲಿ 1, 2, 3, 4 ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ಪ್ರತ್ಯೇಕವಾಗಿ ಅಧ್ಯಯನ ಮಾಡಬೇಕಂತ ಆಪ್ಷನ್ ನಂಬರ್ 2 ಹೇಳ್ತದೆ. ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ತಮ್ಮ ಮಕ್ಕಳಿಗಾಗಿ ಶಾಲೆಗಳನ್ನು ಸ್ಥಾಪಿಸಲು ಅನುಮತಿಸಲಾಗಿದೆ.
ಮತ್ತು ಅವುಗಳನ್ನು ಮೀಸಲಿಡಬಹುದು ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ನೆಕ್ಸ್ಟ್, ಸಂಸತ್ತಿನ ಸದಸ್ಯರಲ್ಲದ ಆದರೆ ಸಂಸತ್ತಿನ ಸದನ ಅಥವಾ ಅದರ ಜಂಟಿ ಅಧಿವೇಶನ ಹಾಗೆಯೇ ಅವರ ಸದಸ್ಯರಾಗಿ ಹೆಸರಿಸಬಹುದಾದ ಯಾವುದೇ ಸಂಸದೀಯ ಸಮಿತಿಯ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಬಹುದಾದ ಏಕೈಕ ವ್ಯಕ್ತಿ ಯಾರು? ಅಂದರೆ ಈಗ ಪಾರ್ಲಿಮೆಂಟದು ಮೆಂಬರ್ ಇರೋಂಗಿಲ್ಲ, ಅವನು ಲೋಕಸಭೆ ಇರಲಿ ರಾಜ್ಯಸಭೆ ಇರಲಿ, ಬಟ್ ಒಬ್ಬ ವ್ಯಕ್ತಿಗೆ ಅವನು ಏನಪ್ಪ ಪಾರ್ಟಿಸಿಪೇಟ್ ಆಗ್ಬೋದು, ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು, ಬಟ್ ವೋಟ್ ಮಾಡೋಂಗಿಲ್ಲ. ಅವ್ರು ಯಾರಪ್ಪ ಅಂದ್ರೆ ಭಾರತದ ಅಟಾರ್ನಿ ಜನರಲ್. ನೆಕ್ಸ್ಟ್, ಇಲ್ಲಿ ಭಾರತೀಯ ಸಂವಿಧಾನದ 371ನೇ ವಿಧಿಯು ಹಲವಾರು ರಾಜ್ಯಗಳಿಗೆ ವಿಶೇಷ ನಿಬಂಧನೆಗಳನ್ನು ಒದಗಿಸ್ತದೆ. ವಿಶೇಷವಾಗಿ ಈಶಾನ್ಯ ಪ್ರದೇಶದಲ್ಲಿ ಅವರ ವಿಶಿಷ್ಟ ಸಾಂಸ್ಕೃತಿಕ ಮತ್ತು ಬುಡಕಟ್ಟು ಗುರುತುಗಳನ್ನು ರಕ್ಷಿಸುವ ಗುರಿಯನ್ನು ಹೊಂದಿದೆ. ಜೊತೆಗೆ ಸ್ಥಳೀಯ ಸಂಪ್ರದಾಯಗಳು ಏನಾಗಿದವಪ್ಪ ಮತ್ತು ಸಾಮಾಜಿಕ ಸಂಪ್ರದಾಯಗಳು ಮತ್ತು ಭೂಮಿ ಹಕ್ಕುಗಳನ್ನು ಸಂರಕ್ಷಿಸುವ ಗುರಿಯನ್ನು ಹೊಂದಿದೆ. ಇಲ್ಲಿ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. 371 ಆರ್ಟಿಕಲ್ ರಿಲೇಟೆಡ್. ಓಕೆ, ಇಲ್ಲಿ ಫಸ್ಟ್ 371A ಇದು ಆಗೋದು ನಾಗಾಲ್ಯಾಂಡ್. ಓಕೆ, ನಾಗಾಲ್ಯಾಂಡಿಗೆ ಬರ್ತದೆ ಅದು. 371B ಇದು ಅಸ್ಸಾಂ. ಓಕೆ, ಅಸ್ಸಾಂ. ನೆಕ್ಸ್ಟ್ 371C ಇದು ಮಣಿಪುರ್. ನೆಕ್ಸ್ಟ್ 371D ಇದು ಆಂಧ್ರ ಪ್ರದೇಶ ಅಥವಾ ತೆಲಂಗಾಣ. ಓಕೆ, ಮತ್ತು ನಿಮಗೆ ಗೊತ್ತು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕಕ್ಕೆ ಯಾವುದು ಬರ್ತದೆ? 371 ಏನು ಬರ್ತದೆ ಹೇಳಿ ನೋಡೋಣ, ಕಾಮೆಂಟ್ ಮಾಡಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ 1 ಕರೆಕ್ಟ್ ನೋಡಿ, DCABA. ಓಕೆ, DCBA ಆಪ್ಷನ್ 1 ಕರೆಕ್ಟ್. ಆಮ್ಲಜನಕ ಮತ್ತು ಜಲಜನಕದ ನೇರ ಸಂಯೋಜನೆಯಿಂದ ರಾಸಾಯನಿಕ ಶಕ್ತಿಯನ್ನು ದಹನವಿಲ್ಲದೆ ವಿದ್ಯುತ್ ಆಗಿ ಪರಿವರ್ತಿಸುವ ಎಲೆಕ್ಟ್ರೋಕೆಮಿಕಲ್ ಕೋಶವನ್ನು ಏನೆಂದು ಕರೆಯಲಾಗ್ತದೆ? ಸೊ ಅದನ್ನು ಫ್ಯೂಲ್ ಸೆಲ್ ಅಥವಾ ಇಂಧನ ಕೋಶ. ಅಂದರೆ electrochemical cell that converts chemical energy by direct combustion of oxygen and hydrogen to electricity without combustion ಇರಲಾರ್ದ. ಅಂದರೆ ಯಾವುದಪ್ಪ ಇಲ್ಲಿ? ಅದು ಇಂಧನ ಕೋಶ. ಕೆಳಗಿನವುಗಳನ್ನು ಪರಿಗಣಿಸಿ. ಕಬ್ಬಿಣ, ಸತು, ಮಾಲಿಬ್ಡಿನಮ್, ಮ್ಯಾಗ್ನೀಷಿಯಂ. ಐರನ್, ಜಿಂಕ್, ಮಾಲಿಬ್ಡಿನಮ್, ಮ್ಯಾಗ್ನೀಷಿಯಂ. ಇವುಗಳಲ್ಲಿ ನೈಟ್ರೋಜನಸ್ ಎಂಜೈಮ್ ಅಥವಾ ಕಿಣ್ವ ಇರುವ ಲೋಹಗಳು ಯಾವುವು ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಇರುವ ಯಾವಪ್ಪ ಅಂದ್ರೆ ಕಬ್ಬಿಣ ಮತ್ತು ಮಾಲಿಬ್ಡಿನಮ್ 1 and 3 ಬರುತ್ತೆ. ಇಲ್ಲಿ ಬಹಳ ಮುಖ್ಯವಾದ ರಸಗೊಬ್ಬರವಾದ ಯೂರಿಯಾದ ವಾಣಿಜ್ಯ ಉತ್ಪಾದನೆಯನ್ನು ಈ ಕೆಳಗಿನ ರಾಸಾಯನಿಕ ಕ್ರಿಯೆಯಿಂದ ಮಾಡಲಾಗ್ತದೆ. ಯಾವ ಒಂದು ರಾಸಾಯನಿಕ ಕ್ರಿಯೆ ಅಂತ ನಾವಿಲ್ಲಿ ತಿಳಿಸ್ಬೇಕು. ಓಕೆನಾ? ಸೊ ಇಲ್ಲಿ ನೋಡಿ, ಲಿಕ್ವಿಡ್ ಅಮೋನಿಯಾ ಕೊಟ್ಟಿದ್ದಾರೆ, ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ 1 ಆಗುತ್ತೆ. ಲಿಕ್ವಿಡ್ ಅಮೋನಿಯಾ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಮಧ್ಯೆ ರಾಸಾಯನಿಕ ಕ್ರಿಯೆ. ನೆಕ್ಸ್ಟ್, ಕೆಳಗಿನ ಯಾವ ಇಮ್ಯುನೋಗ್ಲೋಬುಲಿನ್
ಎದೆಯ ಹಾಲಿನಲ್ಲಿ ಇರುತ್ತದೆ. ಇಮ್ಯುನೋಗ್ಲೋಬ್ಯುಲಿನ್ ಯಾವುದು ಇರ್ತದಪ್ಪ ಅಂದರೆ ಮದರ್ಸ್ ಮಿಲ್ಕ್ IgA ಇರ್ತದೆ. ಸಾಬೂನು ತಯಾರಿಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಾದ ಹೇಳಿಕೆಯಾಗಿದೆ? ಓಕೆ, ಇಲ್ಲಿ ಈಗ ಒಂದು ಸೋಪನ್ನು ತಯಾರು ಮಾಡಲಿಕ್ಕೆ ಕರೆಕ್ಟ್ ಆದಂಥ ಸರಿಯಾದ ಹೇಳಿಕೆ ಯಾವುದಂತ ಕೇಳಿದ್ದಾರೆ. ಇಲ್ಲಿ ಕರೆಕ್ಟಾಗಿ ಬರೋದು ಆಪ್ಷನ್ ನಂಬರ್ 3 ಬರುತ್ತೆ. ಕೊಬ್ಬು, ಕಾಸ್ಟಿಕ್ ಸೋಡಾ, ಕಚ್ಚಾ ವಸ್ತುಗಳು, ಗ್ಲಿಸರಾಲ್ ಉತ್ಪನ್ನವಾಗಿದೆ. ಅರ್ಥ ಆಯ್ತಾ? ನೆಕ್ಸ್ಟ್, ಕಪ್ಪು ಬಂಗಾರ ಮತ್ತು ಅಥವಾ ತೇಲುವ ಬಂಗಾರ ಎಂದು ಕರೆಯಲ್ಪಡುವ ಎಂಬರ್ಗ್ರೀಸ್ ಕೆಳಗಿನ ಯಾವುದು? ಅದನ್ನು ಸ್ಪರ್ಮ್ ತಿಮಿಂಗಲದ ವಾಂತಿ ಅಂತ ಕರೀತಾರೆ. ಸ್ಪರ್ಮ್ ತಿಮಿಂಗಲದ ವಾಂತಿ. ನೆಕ್ಸ್ಟ್, ಯಾವ ದೇಶವು ಇತ್ತೀಚೆಗೆ ತಮ್ಮ ಡೀಸೆಲ್ ಪ್ಯಾಸೆಂಜರ್ ರೈಲನ್ನು ಹೈಡ್ರೋಜನ್ ಚಾಲಿತವಾಗಿ ಬದಲಾಯಿಸಿತು? ನೋಡಿ, ಡೀಸೆಲ್ ಪ್ಯಾಸೆಂಜರ್ ರೈಲನ್ನು ಹೈಡ್ರೋಜನ್ ಚಾಲಿತ ಅಂದರೆ ಈಗ ಅಂದರೆ ಹೈಡ್ರೋಜನ್ ಬೇಸಿಸ್ ಮೇಲೇ, ಈ ಹೈಡ್ರೋಜನ್ ಫ್ಯೂಲ್ ಮೇಲೇ ಏನಪ್ಪ ಆ ಒಂದು ರೈಲನ್ನು ಅದನ್ನು ಮಾಡಿಫೈ ಮಾಡ್ತದೆ. ಯಾವುದಂದ್ರೆ ನಾವು ಒನ್ ಆ್ಯಂಡ್ ಓನ್ಲಿ ಜರ್ಮನಿ. ಇಲ್ಲಿ ನೆಕ್ಸ್ಟು KLM 3 ಗೆಳೆಯರು. ಸೊ ಇದು ಮೆಂಟಲ್ ಎಬಿಲಿಟಿ ಕ್ವಶನ್ ಇದೆ. ಸೊ ಐ ವಿಲ್ ಸ್ಕಿಪ್ ಇಟ್. ನೆಕ್ಸ್ಟ್ 70th ನೋಡಿ, ಸ್ಯಾಂಡಿ ಆಗೋದು ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಪ್ರಿಸಿಷನ್ ಗೈಡೆಡ್ ಸ್ಟರೈಲ್ ಇನ್ಸೆಕ್ಟ್ ಟೆಕ್ನಿಕ್ PGSIT ಎಂಬ ವಿಧಾನವನ್ನು ಸೊಳ್ಳೆಗಳ ನಿಯಂತ್ರಣಕ್ಕೆ ಕಂಡುಹಿಡಿದಿದ್ದಾರೆ. ಸೊ ಈ ಆನುವಂಶಿಕ ನಿಯಂತ್ರಣ ವಿಧಾನವು ಯಾವ ತಂತ್ರವನ್ನು ಆಧರಿಸಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಈ ಒಂದು PGSIT ಈ ಒಂದು ತಂತ್ರ ಕ್ರಿಸ್ಪರ್ ಈ ಒಂದು ವಿಧಾನವನ್ನು ಏನಪ್ಪ ಅಳವಡಿಸಿಕೊಂಡಿದೆ. ನೆಕ್ಸ್ಟ್, ಕಣ್ಣಿನ ಅಕ್ಷಿಪಟಲದ ಯಾವ ಜೀವಕೋಶಗಳು ನಮಗೆ ಬಣ್ಣದ ವಸ್ತುಗಳನ್ನು ನೋಡಲು ಸಹಾಯಕವಾಗಿವೆ? ಕೋನ್ಸ್. ಯಾವ ವಿಟಮಿನ್ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತದೆ? ವಿಚ್ ವಿಟಮಿನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಬ್ಲಡ್ ಕ್ಲಾಟಿಂಗ್? ವಿಟಮಿನ್ K. ಪ್ರಾಣಿಗಳಲ್ಲಿ ಕೊಬ್ಬು ಶೇಖರವಾಗುವ ಅಂಗ ಅಥವಾ ಅಂಗಾಂಶ ಯಾವುದು? ಫ್ಯಾಟ್ ಸ್ಟೋರ್ಡ್ ಆ್ಯಸ್ ಎ ಫುಡ್ ರಿಸರ್ವ್ ಇನ್ ಎನಿಮಲ್ ಈಸ್ ಯಾವ ಟಿಶ್ಯೂ ಅಥವಾ ಪ್ಲೇಸ್ ಅಂತ ಕೇಳಿದ್ದಾರೆ ಪ್ರಾಪರಾಗಿ. ಸೊ ಅದು ಎಡಿಪೋಸ್ ಟಿಶ್ಯೂ ಅಥವಾ ಎಡಿಪೋಸ್ ಅಂಗಾಂಶ. ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಸ್ಟಾರ್ಚ್ ಅಥವಾ ಶರ್ಕರೆ ಪಿಷ್ಟ ಇರುವುದಿಲ್ಲ? ಸ್ಟಾರ್ಚ್ ಇರೋದಿಲ್ಲ. ಇಲ್ಲಿ ಇರ್ತದೆ, ಹತ್ತಿಯಲ್ಲಿ ಇರಲ್ಲ. ಸೊ 75 ನೋಡಿ, GDP ಡೈರೆಕ್ಟಾಗಿ ಆನ್ಸರ್ ಇರುತ್ತೆ ನಿಮಗೆ ಇಲ್ಲಿ. ಸೊ ಇದು GDPದು ಎಲ್ಲ ಕರೆಕ್ಟ್ ಇದೆ ಆನ್ಸರ್, ಮೇಲಿನ ಎಲ್ಲವೂ ಸರಿಯಾಗಿದೆ. ಓಕೆನಾ? ನೆಕ್ಸ್ಟ್, ಭಾರತದಲ್ಲಿ ಸಾರ್ವಜನಿಕ ಸಾಲದ ಪ್ರಸ್ತುತ ಸ್ಥಾನಮಾನ ಕೇಳಿದ್ದಾರೆ. ಸ್ಥಾನಮಾನ ಈಗ ಸದ್ಯಕ್ಕೆ ಏನಿದೆ ಅಂದರೆ 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಕರೆಕ್ಟ್ ಅಂತ ನಾವು ಹೇಳಬೇಕು. ಓಕೆನಾ? ಸೊ ಇಲ್ಲಿ ನೋಡಿ, ಇದರಲ್ಲಿ ಚೂಸ್ ದ ಕರೆಕ್ಟ್. ಓಕೆ, ABC ಕರೆಕ್ಟ್ ಆಗುತ್ತೆ. ABC ಮಾತ್ರ ಕರೆಕ್ಟ್. ಓಕೆ, ABC ಕರೆಕ್ಟ್ ಆಗ್ತವೆ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1, 2 2 ಕೊಟ್ಟಿದ್ದಾರೆ ಸ್ಟೇಟ್ಮೆಂಟು. ಓಕೆನಾ? ಈ ಒಂದು IMF ರಿಲೇಟೆಡ್ ಕೊಟ್ಟಿದ್ದಾರೆ, ಆರ್ಥಿಕ ಬೆಳವಣಿಗೆದು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ?
ಒಂದು ಅಥವಾ ಎರಡರಲ್ಲಿ ಯಾವುದು ಸರಿಯಾಗಿಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ಹೇಳಿಕೆ 1, ಭಾರತ ಮತ್ತು ಮಲೇಷ್ಯಾ ಇತ್ತೀಚೆಗೆ ಇತರೆ ಚಲಾವಣೆ ನಾಣ್ಯಗಳಲ್ಲಿ ನಿಗದಿಪಡಿಸುವ ಪ್ರಸ್ತುತ ವಿಧಾನಗಳ ಜೊತೆಗೆ ಭಾರತೀಯ ರೂಪಾಯಿಗಳಲ್ಲಿ ವ್ಯಾಪಾರವನ್ನು ನಿಗದಿಪಡಿಸಲು ಒಪ್ಪಿಕೊಂಡಿದೆ. ಸ್ಟೇಟ್ಮೆಂಟ್ 1. ನೆಕ್ಸ್ಟ್, ಡಿ-ಡಾಲರೈಸೇಷನ್ ಪ್ರವೃತ್ತಿಯು ವಿಶೇಷವಾಗಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ನಡುವಿನ ಪ್ರಮುಖ ಭಾಗಗಳಲ್ಲಿ ಬಲವನ್ನು ನಡೆಯುತ್ತಿದೆ ಅಂತ ಹೇಳ್ತದೆ. ಸೊ ಇಲ್ಲಿ ಹೇಳಿಕೆ 1 ಮತ್ತು 2ರಲ್ಲಿ ಯಾವುದು ಕರೆಕ್ಟು ಯಾವುದು ತಪ್ಪು ಅಂತ ಕೇಳಿದ್ದಾರೆ. ಇವೆರಡೂ ಕರೆಕ್ಟ್ ಅದಾವೆ, ಬಟ್ ಹೇಳಿಕೆ 2 ಹೇಳಿಕೆ 1ರ ಸರಿಯಾದ ವಿವರಣೆ. ನೆಕ್ಸ್ಟ್, 2000ರಿಂದ 2019ರವರೆಗೆ ಉದ್ಯೋಗ ವಲಯದ ಬದಲಾವಣೆಗಳಿಗೆ ಸಂಬಂಧಿಸಿದಂತೆ ಭಾರತೀಯ ಶ್ರಮಪೇಟೆಯಲ್ಲಿ ಗಮನಿಸಲಾದ ಪ್ರಧಾನವಾದ ಪ್ರವೃತ್ತಿ ಯಾವುದು? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ? ಆಪ್ಷನ್ ನಂಬರ್ 2 ಆಗುತ್ತೆ. ಎಸ್, ಆಪ್ಷನ್ ನಂಬರ್ 2. ಈ ಕೆಳಗಿನವುಗಳಲ್ಲಿ ಯಾವುದನ್ನು 15ನೇ ಹಣಕಾಸು ಆಯೋಗವು ಶಿಫಾರಸು ಮಾಡಿದೆ? ಯಾವ್ದು ಮಾಡಿದೆಯಪ್ಪ? ಪಬ್ಲಿಕ್ ಹೆಲ್ತ್ ಎಕ್ಸ್ಪೆಂಡಿಚರ್ ಮಾಡಿದೆ. ಅದು 2020 ಒಳಗಾಗಿ GDPಯ ಶೇಕಡ 2.5% ತಲುಪಲು ಕೇಂದ್ರ ಮತ್ತು ರಾಜ್ಯಗಳ ಸಾರ್ವಜನಿಕ ಆರೋಗ್ಯ ವೆಚ್ಚವು ಒಟ್ಟಾಗಿ ಪ್ರಗತಿಪರ ರೀತಿಯಲ್ಲಿ ಹೆಚ್ಚಾಗಬೇಕಂತ ಹೇಳಿದೆ. ಸೊ ಎಕನಾಮಿಕ್ ಸರ್ವೆ ಆಫ್ ದಿ ಕಂಟ್ರಿ ಎಂಬುದನ್ನು ಡ್ಯಾಶ್ ಮೂಲಕ ಪ್ರಕಟಿಸಲಾಗ್ತದೆ. ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಆರ್ಥಿಕ ವ್ಯವಹಾರಗಳ ಇಲಾಖೆ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್. ನೆಕ್ಸ್ಟ್, ಇಲ್ಲಿ 82 ನೋಡಿ ಹೊಂದಿಸಿ ಬರೆಯಿದೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರು ಏನಾಗುತ್ತಪ್ಪ ಅಂದ್ರೆ ಇದಾಗುತ್ತೆ, ಆಪ್ಷನ್ 4. ನೆಕ್ಸ್ಟ್ 83ನೇದು 37% ಮತ್ತು 6ನೇಯ ಸ್ಥಾನದಲ್ಲಿದೆ. ಓಕೆ, ಈ ಥರ ಒಂದು ಮಹಿಳಾ ಕಾರ್ಮಿಕರ ಜನಸಂಖ್ಯೆ ಪ್ರಮಾಣ 37% ಮತ್ತು ಇದು 6ನೇ ನಂಬರ್ ಇದೆ. ನೆಕ್ಸ್ಟ್ 11 ಜೂನ್ 2023, ಆಪ್ಷನ್ 2. ನೆಕ್ಸ್ಟ್ 85th, ಇದು ಭಾರತದ ಪ್ರೆಸಿಡೆನ್ಸಿ G20 ಶೃಂಗಸಭೆಯ ಒಂದು ಹೇಳಿಕೆ ಪ್ರಕಾರ ಇತ್ತಿದು. ಟೋಟಲ್ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ 1ನೇ ಸ್ಟೇಟ್ಮೆಂಟ್ ಕರೆಕ್ಟು, 2ನೇ ಸ್ಟೇಟ್ಮೆಂಟ್ ರಾಂಗು. ಓಕೆನಾ? ಸೊ ಮತ್ತು 3ನೇ ಸ್ಟೇಟ್ಮೆಂಟ್ ಕರೆಕ್ಟು, 4th ರಾಂಗು. ಸೊ ಇಲ್ಲಿ 1 ಮತ್ತು 3 ಸರಿಯಾಗಿವೆ. ಕಳೆದ 4 ವರ್ಷಗಳಲ್ಲಿ ಭಾರತದ ನಗರ ನಿರುದ್ಯೋಗವು ಏನಾಗಿದೆಪ್ಪ, ನಿಧಾನವಾಗಿ ಹೆಚ್ಚುತ್ತಿದೆ. ನಿರುದ್ಯೋಗ ಹೆಚ್ಚುತ್ತಾ ಇದೆ, ಅನ್ಎಂಪ್ಲಾಯ್ಮೆಂಟ್ ಹೆಚ್ಚುತ್ತಾ ಇದೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ಕರ್ನಾಟಕ ಸರ್ಕಾರದ ಒಂದು 2024-25 ಒಂದು ಬಜೆಟ್ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ 3 ಸ್ಟೇಟ್ಮೆಂಟಲ್ಲಿ 3 ಸ್ಟೇಟ್ಮೆಂಟ್ ಕರೆಕ್ಟ್ ಇದಾವೆ.
ನೆಕ್ಸ್ಟ್ ಇಲ್ಲಿ ಯೂನಿಯನ್ ಬಜೆಟ್ 2024-25 ಮತ್ತು ಅದರದ್ದೇ ಇದೆ ಅದು. ಸೊ ಇಲ್ಲಿ ಕೂಡ 3 ಸ್ಟೇಟ್ಮೆಂಟ್ ಕರೆಕ್ಟ್. ಕರ್ನಾಟಕ ಸರ್ಕಾರದ ಯೋಜನೆ ಕಾರ್ಯಕ್ರಮದ ಮೇಲ್ವಿಚಾರಣೆ ಮತ್ತು ಅಂಕಿಅಂಶಗಳ ಇಲಾಖೆ ವರದಿ. ಈ ಒಂದು ಕೆಳಗಿನ ಸಂಗತಿಗಳನ್ನು ಯಾವ ಸರಿಯಾಗಿದೆ ಅಂತ ಹೇಳ್ಬೇಕು ನೀವು. ಓಕೆ, ಸೊ ಇಲ್ಲಿ ಕರ್ನಾಟಕ ಸರ್ಕಾರದ ಬಜೆಟ್ ಆ ಥರ ಒಂದು ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರು ಈ ಒಂದು ಕೊಟ್ಟಂಥ 3 ಆಪ್ಷನ್ಗಳಲ್ಲಿ ನಿಮ್ಮದು ಕರೆಕ್ಟ್ ಆನ್ಸರ್ ಏನಾಗುತ್ತೆ. ಇಲ್ಲಿ ಸರಿಯಾದ ಆನ್ಸರ್ ಅಂದರೆ ಏನು ಡೌಟ್ ಬರ್ತಾಯಿದೆ ಅಂದರೆ ಎ ಮತ್ತು ಸಿ ಕರೆಕ್ಟ್ ಅನಿಸುತ್ತೆ. ಬಟ್ ಇದು ಈ ಯೋಜನೆಗಳಿಗೆ ಒಟ್ಟು ಅಮೌಂಟ್ ಏನು ಕೇಳಿದಾರಲ್ಲ, ಈ ಒಂದು ಒಟ್ಟು ಅಮೌಂಟಲ್ಲಿ ಡೌಟ್ ಬರ್ತಾಯಿದೆ ನನಗೆ. ಓಕೆ, ಸೊ ಐ ವಿಲ್ ಸ್ಕಿಪ್ ದಿಸ್ ಕ್ವಶನ್. ಓಕೆ, ಸೊ ಆ್ಯಕ್ಚುಲಿ ಈ ಯೋಜನೆಗಳ ಒಟ್ಟು ಅಮೌಂಟ್ ಡಿಫ್ರೆಂಟ್ ಇದೆ. ಓಕೆ, ಈ ಕೊಟ್ಟಂಥ ಆಪ್ಷನ್ಗಳಲ್ಲಿ. ಓಕೆ, ಐ ವಿಲ್ ಸ್ಕಿಪ್ ಇಟ್. ನೆಕ್ಸ್ಟ್, ಕರ್ನಾಟಕ ಸರ್ಕಾರದ ಯೋಜನೆ ಕಾರ್ಯಕ್ರಮದ ಮೇಲ್ವಿಚಾರಣೆ ಅಂಕಿಅಂಶಗಳ ಇಲಾಖೆ ಈ ಕೆಳಗಿನ ಸಂಗತಿಗಳನ್ನು ಕೊಟ್ಟಿದ್ದಾರೆ. ಎ ಬಿ. ಸೊ ಇಲ್ಲಿ ಎ ಬಿ 2 ಕರೆಕ್ಟು, 90ನೇದು. ಐ ವಿಲ್ ಸ್ಕಿಪ್ 91 ಆಲ್ಸೋ. ನೆಕ್ಸ್ಟ್ ಇಲ್ಲಿ ಕೆಳಗಿನ ಯಾವ ಸಂರಕ್ಷಿತ ಪ್ರದೇಶಗಳು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಂಡು ಬರ್ತಾವ ಅಂತ ಕೇಳಿದ್ದಾರೆ. ಓಕೆ, ನಾಗರಹೊಳೆ ಇದೆ, ಸತ್ಯಮಂಗಲಂ ಇದೆ, ವಯನಾಡು ಇದೆ ಮತ್ತು ಅಂಶಿ ಅಂತ ಕೇಳಿದ್ದಾರೆ. ಇಲ್ಲಿ ಅಂಶಿ ಬರೋದು ಇದು ಉತ್ತರ ಕರ್ನಾಟಕದಲ್ಲಿ. ಸೊ ಇದು ಅಂಶಿ ರಾಷ್ಟ್ರೀಯ ಉದ್ಯಾನವನ ಬರೋಲ್ಲ. ನಾಗರಹೊಳೆ ಬರ್ತದೆ, ಸತ್ಯಮಂಗಲಂ ಬರ್ತದೆ, ವಯನಾಡು ಬರ್ತದೆ. ಸೊ ಎ ಬಿ ಸಿ ಮಾತ್ರ. ಕಾವೇರಿ ನದಿ ಅಲ್ಲ, ಕಾವೇರಿ ಜಲಾನಯನ ಪ್ರದೇಶ ಅಲ್ಲ. ಓಕೆ, ನೆಕ್ಸ್ಟ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಇಲ್ಲಿ ವಿಶ್ವದ ಪರಂಪರೆಯ ತಾಣಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಕರ್ನಾಟಕದಲ್ಲಿ ಯಾವ್ಯಾವುದು ಅಂತ ನಿಮ್ಗೆ ಗೊತ್ತು. ಹಂಪಿ, ಪಟ್ಟದಕಲ್ಲ, ವೆಸ್ಟರ್ನ್ ಘಾಟ್. ನೆಕ್ಸ್ಟು ಬೆಂಗಳೂರಿನಲ್ಲಿ ಜಗಳ ಮುಕ್ತ ಆಸ್ತಿ ನೋಂದಣಿಗೆ ಅನುಕೂಲವಾಗುವಂತೆ ಕರ್ನಾಟಕ ಸರ್ಕಾರವು ಪರಿಚಯಿಸಿದ ಹೊಸ ಸಾಫ್ಟ್ವೇರ್ನ ಹೆಸರೇನು? ಕಾವೇರಿ 2. ನೆಕ್ಸ್ಟ್, ಪ್ರಮುಖ ದಿನ ಮತ್ತು ದಿನಾಂಕ. ಅಂತಾರಾಷ್ಟ್ರೀಯ ಅರಣ್ಯ ದಿನ ಯಾವಾಗಪ್ಪ? ಅಂತಾರಾಷ್ಟ್ರೀಯ ಅರಣ್ಯ ದಿನ ಫಸ್ಟ್ ಯಾವುದು ಬರುತ್ತೆ ನಿಮಗೆ? ನಾರ್ಮಲಾಗಿ ಮಾರ್ಚ್ 21 ಇಸ್ ಅಂತಾರಾಷ್ಟ್ರೀಯ ಅರಣ್ಯ ದಿನ. ಜಲ ದಿನ 22. ಪರಿಸರ ದಿನ ಜೂನ್ 5. ಓಜೋನ್ ದಿನ ಸೆಪ್ಟೆಂಬರ್ 16. DCBA ಕರೆಕ್ಟ್ ಬರ್ತದೆ ಆನ್ಸರ್. DCBA is a right answer. ನೆಕ್ಸ್ಟು 96. ಈ ಕೆಳಗೆ ಕೊಟ್ಟಿರೋದನ್ನು ಗಮನವಿಟ್ಟು ಓದಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ. ಓಕೆನಾ? ಸೊ ಇಲ್ಲಿ ದ ಸ್ಟ್ರಾಟಜೀಸ್ ಆಫ್ ಟ್ರಾನ್ಸ್ಲೇಷನ್ ಕಾರ್ಪೊರೇಷನ್ ಅಂತ ಇದೆ. ಓಕೆನಾ? ಅಂದರೆ ಸೀಮಾರಹಿತ ವಿಶ್ವ ಅರ್ಥವ್ಯವಸ್ಥೆ. ಓಕೆ, ಸೊ ಈ ಒಂದು ಕ್ವಶನ್ ಸ್ವಲ್ಪ ನನಗೆ ಡೌಟ್ ಇದೆ. ಓಕೆ, ಸೊ ಐ ವಿಲ್ ಸ್ಕಿಪ್ ಇಟ್. ಸೊ ನೆಕ್ಸ್ಟ್ 97 ನೋಡಿ. ಡ್ರಿಫ್ಟಿಂಗ್ ಆಫ್ ಸರ್ಫೇಸ್ ಅಂದರೆ ಈ ಒಂದು ಹೆಚ್ಚು ಆಳದಿಂದ ಪೌಷ್ಟಿಕ ಸಮೃದ್ಧ ನೀರು ಹಠಾತ್ ಉಕ್ಕುವ ಮೂಲಕ ಸ್ಥಾನ ಬದಲಾಯಿಸುವ ಒಂದು ನಿರ್ವಾತ ಪ್ರದೇಶವನ್ನು ಏನು ಅಂತಾರಪ್ಪ ಇಲ್ಲಿ? ಅಪ್ ವೆಲ್ಲಿಂಗ್ ಅಂತ ಕರೀತಾರೆ. ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ ಅಂತ ಅಂತಿದ್ದಾರೆ.
ಅಂದರೆ ಆ ಒಂದು ನದಿಯ ಒಂದು ಯಾವ ಒಂದು ಸೈಡ್ ಅದು ಹೋಗಿ ಸೇರ್ತದೆ, ಅಥವಾ ಆ ಒಂದು ಉಪನದಿಯು ನದಿಗೆ ಯಾವ ಒಂದು ಸೈಡ್ ಇದೆ, ಲೆಫ್ಟ್ ಇದೆಯಾ ರೈಟ್ ಇದೆಯಾ. ಓಕೆ, ಸೊ ಇಲ್ಲಿ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಹೇಳಿದ್ದಾರೆ. ಇಲ್ಲಿ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂದ್ರೆ ಓನ್ಲಿ ಒನ್, ಇದು ಮಾತ್ರ. ಓಕೆ, ಒಂದು ಮಾತ್ರ. ನೆಕ್ಸ್ಟ್ 99ನೇದು ಜ್ವಾಲಾಮುಖಿ ಮತ್ತು ದೇಶ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗಿಲ್ಲ. ಈಗ ಆಲ್ರೆಡಿ ಹೊಂದಿಸಿ ಕೊಟ್ಟಿದ್ದಾರೆ ಅವರು. ಯಾವುದು ಕರೆಕ್ಟಾಗಿ ಕೋಟೋಪಾಕ್ಷಿ ಇಕ್ವೇಡಾರ್ ಕರೆಕ್ಟ್ ಇದೆ, ಫುಜಿಯಾಮ ಜಪಾನ್ ಕರೆಕ್ಟ್ ಇದೆ. ನೆಕ್ಸ್ಟ್ ಯಾವುದಪ್ಪ, ಕೋಹಿ ಸುಲ್ತಾನ್ ಇದು USA ಅಂತ ಹೇಳಿದ್ದಾರೆ. ಸೊ ಇದು USA ಅಲ್ಲ, ಇದು USA ತಪ್ಪು. ಓಕೆನಾ. ಎಸ್, USA ತಪ್ಪಿದು. ನೆಕ್ಸ್ಟ್ ಪಿಂಟ್ಯಾಬೋ ಫಿಲಿಪೀನ್ಸ್ ಇದು ಕರೆಕ್ಟ್ ಇದೆ. ಸೊ ಆಪ್ಷನ್ ನಂಬರ್ 3 3 ಮಾತ್ರ ತಪ್ಪು. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿರಿ. ಪರ್ವತಗಳು ಮತ್ತು ಪ್ರಕಾರಗಳು. ಇಲ್ಲಿಗ ಹಿಮಾಲಯ ಪರ್ವತಗಳು ಏನಪ್ಪ, ಹಿಮಾಲಯ ಪರ್ವತಗಳು ಏನಿದ್ದಾವೆ, ಹಿಮಾಲಯ ಪರ್ವತಗಳು ಫೋಲ್ಡೆಡ್ ಮೌಂಟೇನ್ಸ್ ಅಂತೀವಿ. ಓಕೆನಾ, ಟೊಳ್ಳಾದ ಅಥವಾ ಫೋಲ್ಡೆಡ್. ನೆಕ್ಸ್ಟ್ ಬ್ಲ್ಯಾಕ್ ಫಾರೆಸ್ಟ್ ಪರ್ವತಗಳು. ಬ್ಲ್ಯಾಕ್ ಫಾರೆಸ್ಟ್ ಪರ್ವತಗಳೇನಿವು ವಿಶಾಲವಾದದ್ದು. ಬಿಗ್ ಹಾರ್ನ್ ಪರ್ವತಗಳು ಗುಮ್ಮಟಾಕಾರ, ಅರವಳಿ ಶೇಷವಾದ. ಓಕೆ, ಅಥವಾ ಇಂಗ್ಲೀಷ್ನಲ್ಲಿ ನಿಮಗೆ ಹೇಳಬೇಕಂದ್ರೆ ಹಿಮಾಲಯದು ಫೋಲ್ಡೆಡ್, ಬ್ಲ್ಯಾಕ್ ಫಾರೆಸ್ಟು ಬ್ಲಾಕ್ ಮೌಂಟೇನ್, ಬಿಗ್ ಹಾರ್ನ ಡೋಮ್ ಮೌಂಟೇನ್ಸ್, ಅರವಳಿ ರೆಸಿಡ್ಯೂಯಲ್ ಮೌಂಟೇನ್ಸ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಪ್ಪ, ಆಪ್ಷನ್ ನಂಬರ್ 1 ಆಗುತ್ತೆ. ಓಕೆ, ಸೊ ಇವಿಷ್ಟು ಈ ಒಂದು ಲಾಸ್ಟ್ ಕ್ವಶನ್ಸ್ಗಳ ಒಂದು ಕೀ ಆನ್ಸರ್ ಆಗಿದ್ದು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಥರದ ಒಂದು ಕ್ವಶನ್ ಪೇಪರ್ ಸಾಲ್ವ್ ಅಥವಾ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತು ಮುಂದಿನ ಒಂದು ಎಕ್ಸಾಮ್ ಪ್ರಿಪ್ರೇಷನ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.